Good morning, friends. Today we will solve some more problems on design of bolts. So, according to the syllabus of 5th SEM Automobile Engineering branch, design of machine elements subject is concerned. So, this is the serial number 6. Problem number 6. Let me read out the problem. Please concentrate. An electric motor weighing 10 kilonewtons is lifted by means of an eye bolt. Okay, again, as you know that, so based on the problem you can easily judge whether the problem is on bolts or something else. Okay, so the eye bolt is screwed into the frame of the motor. The eye bolt has a coarse threads. ನೋಡಿ ಥ್ರೆಡ್ ಸಿಸ್ಟಮ್ ಯಾವ ರೀತಿ ಇದೆ, ಕೋರ್ಸ್ ಥ್ರೆಡ್ಸ್ ಅಂತ ಹೇಳ್ತಿದ್ದಾನೆ. It is made of plain carbon steel having ultimate tensile stress of 400 Newton per mm square and factor of safety is 6. Determine the size of the bolt. ನೋಡಿ ಅಲ್ಟಿಮೇಟ್ ಆಗಿ ಸೈಜ್ ಆಫ್ ದ ಬೋಲ್ಟ್ ಅಷ್ಟು 10 ಕಿಲೋ ನ್ಯೂಟನ್ಸ್ ವೇಟ್ ಅನ್ನು ಲಿಫ್ಟ್ ಮಾಡೋದಕ್ಕೆ ಎಷ್ಟು ಸೈಜಿನ ಬೋಲ್ಟ್ ಅನ್ನ ಯೂಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ಅಂದ್ರೆ ಡಯಾಮೀಟರ್ ಹಿಡಿಬೇಕು, M20 M30 M26 28 30 ಯಾವುದು ಅಂತ ನಾವು ಡಿಸೈಡ್ ಮಾಡಬೇಕು. How we decide? Based on the parameters which are given. Okay, first let me write down the given data. Once read the problem once or twice unless you understand. So let me write down the given data, which is very very important. So given data is must. As you know that given data, with the help of given data we can solve any kind of a problem. So ಅದಕ್ಕೆ given data ನ ರೀಡ್ ಮಾಡೋದನ್ನ ಚಂದ ಮಾಡಿ ಕೂತ್ಕೊಳ್ಳಿ, ಗೊತ್ತಾಯ್ತಾ? ಸೊ ಏನು ಕೊಟ್ಟಿದ್ದಾನೆ, ಇಲೆಕ್ಟ್ರಿಕ್ ಮೋಟರ್ ವೇಯಿಂಗ್ ಅಂತ ಕೊಟ್ಟಿದ್ದಾನೆ. ಸೊ 10 ಕಿಲೋ ನ್ಯೂಟನ್ಸ್ ವೇಟ್ ಅಂತ ಕೊಟ್ಟಿದ್ದಾನೆ. 1 minute. weight is 10 kilonewtons. How we denote it? Later we will decide. Later we will write by referring the data handbook. Okay. Eye bolt is screwed into the frame. It is made of a plain carbon steel having ultimate tensile stress. Nodi, yesterday what the problem, simple problem we have solved. In that directly tensile stress ಅಥವಾ ಡೈರೆಕ್ಟ್ಲಿ ವರ್ಕಿಂಗ್ ಸ್ಟ್ರೆಸ್ ಅನ್ನು ಕೊಟ್ಟಿದ್ದ. ಬಟ್ ಈ ಸಲ ಏನು ಮಾಡ್ತಿದ್ದಾನೆ ಹೇಳಿ, ಅಲ್ಟಿಮೇಟ್ ಸ್ಟ್ರೆಸ್ ಕೊಡ್ತಿದ್ದಾನೆ. ಆಲ್ವೇಸ್ ರಿಮೆಂಬರ್, ಇಫ್ ultimate stress is given or yield stress is given in these two times, not only in this particular problem on design of bolts, till the last chapter, whenever ultimate stress or yield stress is given, ನೀವು ಏನು ಮಾಡ್ಕೋಬೇಕು, ಕಾನ್ಸಂಟ್ರೇಟ್ ಆನ್ ದ ಫ್ಯಾಕ್ಟರ್ ಆಫ್ ಸೇಫ್ಟಿ. along with that data he will also give the factor of safety ಕೊಡ್ತಾರೆ. With the help of these two parameters, what we can determine the working stress. As you have seen in material testing lab ಅಲ್ಲಿ factor of safety ನೋಡ್ತೀರಾ, ಅಲ್ಟಿಮೇಟ್ ಸ್ಟ್ರೆಸ್ ಇರುತ್ತೆ, ವರ್ಕಿಂಗ್ ಸ್ಟ್ರೆಸ್ ಇರುತ್ತೆ. ಅದನ್ನ ಗ್ರಾಫ್ ಆಗಿ ನಾವು ಹೇಳೋದಾದ್ರೆ ನೋಡಿ, ಸ್ಟ್ರೆಸ್ ವರ್ಸಸ್ ಸ್ಟ್ರೇನ್ ಡಯಾಗ್ರಾಮ್ ಅಂತ ನೋಡಿದ್ರ ನೀವು, ಸ್ಟ್ರೆಸ್ ವರ್ಸಸ್ ಸ್ಟ್ರೇನ್ ಡಯಾಗ್ರಾಮ್. ಇಲ್ಲಿ ಅಪ್ಪರ್ ಯೀಲ್ಡ್ ಪಾಯಿಂಟ್, ದಿಸ್ ಇಸ್ ಅಲ್ಟಿಮೇಟ್ ಸ್ಟ್ರೆಸ್, ಇದು ಬ್ರೇಕಿಂಗ್ ಸ್ಟ್ರೆಸ್ ಆಗಿರುತ್ತೆ, ಗೊತ್ತಾಯ್ತಾ? ಇದು ಸ್ಟ್ರೆಸ್ ಪ್ರಪೋರ್ಷನಲ್ ಟು ಸ್ಟ್ರೇನ್ ಆಗಿರುತ್ತೆ. ಇಲ್ಲಿ ಇದು ಇಲಾಸ್ಟಿಕ್ ಪ್ರಾಪರ್ಟಿ, ಇಲಾಸ್ಟಿಕ್ ಲಿಮಿಟ್ ಬಂತು. ಅದಾದ್ಮೇಲೆ ಅಪ್ಪರ್ ಯೀಲ್ಡ್ ಪಾಯಿಂಟ್, ಲೋವರ್ ಯೀಲ್ಡ್ ಪಾಯಿಂಟ್ ಬರುತ್ತೆ. ಅಂದ್ರೆ ಇಲಾಸ್ಟಿಕ್ ಲಿಮಿಟ್ ವರೆಗೂ ಏನೋ ನಾವು ಲೋಡ್ ಅನ್ನ ಮಟೀರಿಯಲ್ ಮೇಲೆ ಹಾಕಿ ತೆಗೆದ್ರು, ಇವನ್ ಇಫ್ ಯು ರಿಲೀಸ್ ದ ಲೋಡ್, ವಾಟ್ ಹ್ಯಾಪನ್ಸ್, ದ ಮಟೀರಿಯಲ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಸೈಜ್ ಅಂಡ್ ಶೇಪ್ ವಿದೌಟ್ ಎನಿ ಡಿಫಾರ್ಮೇಷನ್. ಅದಕ್ಕೆ ಇದು ವರ್ಕಿಂಗ್ ಸ್ಟ್ರೆಸ್. ಈ ರೇಂಜ್ ಅಲ್ಲಿ ಇರುತ್ತಲ್ಲ ವರ್ಕಿಂಗ್ ಸ್ಟ್ರೆಸ್. ಫಾರ್ ಅವರ್ ಡಿಸೈನ್ ಫೀಚರ್ಸ್ ನಾವು ಈ ವರ್ಕಿಂಗ್ ಸ್ಟ್ರೆಸ್ ಮೇಲೆನೆ ಪ್ರಾಬ್ಲಮ್ ಮಾಡಬೇಕು. ಈ ಅಲ್ಟಿಮೇಟ್ ವ್ಯಾಲ್ಯೂಸ್ ಏನು ಕೊಟ್ಟಿರ್ತಾನೆ, ಆಫ್ಟರ್ ಯೀಲ್ಡ್ ಆದ್ಮೇಲೆ ಇಲ್ಲಿ ಅಲ್ಟಿಮೇಟ್ ಸ್ಟ್ರೆಸ್ ಕೊಡ್ತಾನೆ. ಅದನ್ನ ಯೂಸ್ ಮಾಡಿ ವಿ ಶುಡ್ ನಾಟ್ ಗೋ ಫಾರ್ ಡಿಸೈನಿಂಗ್ ದ ಪ್ರಾಬ್ಲಮ್ಸ್. ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಓನ್ಲಿ ದಿಸ್ ವರ್ಕಿಂಗ್ ಸ್ಟ್ರೆಸ್. ಅದಕ್ಕೆ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಹಿ ಹ್ಯಾಸ್ ನಾಟ್ ಗಿವನ್ ದ ವರ್ಕಿಂಗ್ ಸ್ಟ್ರೆಸ್ ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾನೆ, ಅಲ್ಟಿಮೇಟ್ ಕೊಟ್ಟಿದ್ದಾನೆ. ಮತ್ತು ಅದರ ಜೊತೆಗೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಇಸ್ ಆಲ್ಸೋ ಗಿವನ್. ಅಂಡರ್ಸ್ಟುಡ್ ವಾಟ್ ಐ ಆಮ್ ಸೇಯಿಂಗ್? ಅದಕ್ಕೆ ಫಸ್ಟ್ ಯು ನೋಟ್ ಡೌನ್ ದ ಡಾಟಾಸ್. So what else been given? Ultimate stress, ultimate
tensile stress. Ultimate tensile stress. What it is? 400 Newton per mm square is given. Okay. So afterwards, along with this, factor of safety is also given. How much it is? 6 ಅಂತ ಕೊಟ್ಟಿದ್ದಾನೆ. Factor of safety ಎಷ್ಟು? 6 ಇದೆ ಅಂತ ಹೇಳ್ತಾನೆ. Okay, then determine the size of the bolt. Determine the size of the bolt. Size of the bolt ಅಂದ್ರೆ ಏನು? Size ಅಂತ ಹೇಳಿದ್ರೆ D ಇರಬಹುದು, DC ಇರಬಹುದು, ಕಾಮ ಹಾಕ್ತೀನಿ, DC ಎಲ್ಲಾನು ಫೈಂಡ್ ಔಟ್ ಮಾಡಬೇಕು. So this is regarding the given data. This is what? The given data. ಅರ್ಥ ಆಯ್ತು ಹೇಳಿದ್ದು. ಈಗ ನಾವು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಡಾಟಾ ಹ್ಯಾಂಡ್ಬುಕ್. Refer the data handbook. Open the data handbook. So in that, as I said yesterday, 127 page number hoda. So this is data handbook with page number chapter number 9, page number 127. Okay, first you open that and search the what do you say, symbols ಏನೇನು ಯೂಸ್ ಮಾಡ್ತೀವಿ ಅಂತ. So here ultimate is given and here it is weight. I will call upon this as weight F. So with this weight F ಅನ್ನ according to data handbook 10 into 10 raised to 3 newtons ಅಂತ ಬರ್ಕೊಳ್ಳಿ. 10 into 10 raised to 3. As I said, Newton per mm square is equals to mega Newton per meter square. ಏನಿದು? 1 minute. Newton per mm square is equals to what? Mega Newton per meter square. How it is? Let me explain you in brief. ನೋಡಿ, Newton per mm square ಇದೆ. 1 minute. Newton per meter square ಇದೆ ಅಂತ ತಿಳ್ಕೊಳ್ಳಿ. Example, say for example, Newton per meter square ಇದೆ. So newtons ಬರೀತೀನಿ. 1 meter is equals to how much mm? How many mm? 1000 mm. Correct? 1000 or 10 raised to 3 mm. Correct? ಹೌದಲ್ಲ? ಈಗ ನೋಡಿ, now you substitute in the meters whole square ಇದೆ. ಇಲ್ಲಿ 1 meter is equals to 10 raised to 3 mm ಇದೆ ಅಂತ ತಿಳ್ಕೊಳ್ಳಿ. 10 raised to 3 mm whole square. ಅರ್ಥ ಆಯ್ತಾ ಹೇಳಿದ್ದು? So what you get? Newton upon 10 raised to 3 mm whole square. So now again this is converted into 10 raised to 3 ನ whole square ಎಷ್ಟಾಗುತ್ತೆ? 10 raised to 3 whole square is 3 to the 6 ಅಂದ್ರೆ 10 raised to 6 ಆಯ್ತು. 10 raised to 6 ಆಯ್ತು. mm whole square means we are getting mm whole square. Is that right? ಅಂದ್ರೆ 1 Newton per meter square is equals to what? 10 raised to, ನೋಡಿ, ಡಿನಾಮಿನೇಟರ್ ಸೈಡ್ ಅಲ್ಲಿ 10 raised to 6 ಇದೆ. ಇದು ಮೇಲೆ ಬಂದಾಗ ಏನಾಯ್ತು? 10 raised to -6 ಆಯ್ತು. ಎಷ್ಟಾಗುತ್ತೆ? 10 raised to -6 Newton per mm square. So here 1 Newton per meter square is equals to 10 raised to -6 Newton per mm square. Suppose if you rearrange it, ನೋಡಿ, 1 Newton per meter square is equals to 10 raised to -6 Newton per mm square ಅಂತಾನೆ. ಹಾಗಾದ್ರೆ 1 Newton per mm square is equals to what? 1 Newton per mm square is equals to ಏನು ಬರೀಬಹುದು? 10 raised to -6. ಈ ಕಡೆ ಬಂದಾಗ ಏನಾಯ್ತು? 10 raised to +6 Newton per meter square ಆಯ್ತು. 10 raised to +6 Newton per meter square is nothing but 10 raised to 6 ಅಂದ್ರೆ ಏನು? ಮೆಗಾ is equals to what? ಮೆಗಾ Newton per meter square. ಅಂದ್ರೆ 1 Newton per mm square ಇದನ್ನ ಮೆಗಾ ನ್ಯೂಟನ್ per meter square ಅಂತ ಡೈರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. In case if it is given in future problems, you should remember it as 1 Newton per mm square is equals to 1 mega Newton per meter square. So that's why I can write here directly 400 mega Newton per meter square. So ಇದನ್ನ ನೆನಪಿಟ್ಕೊಳ್ಳಿ. This is for your kind information. ಯಾಕಂದ್ರೆ in every time it cannot be said, it cannot be explained. ಇದನ್ನ ಡೈರೆಕ್ಟ್ ಆಗಿ ನೆನಪಿಟ್ಕೊಂಡು ಈ ತರ ಮತ್ತೆ ಏನೂ ಸಿಗೋದಿಲ್ಲ ನಿಮಗೆ. ಈ ತರ ನಾನು ಈ ತರ ಮಾಡ್ಕೊಟ್ಟಿದ್ದೀನಲ್ವಾ, ಇದನ್ನ ಈಸಿಯಾಗಿ ನೆನಪಿಟ್ಕೊಳ್ಳಿ. 1 mm Newton per mm square is equals to 1 mega Newton per meter square. ಅರ್ಥ ಆಯ್ತು ಹೇಳಿದ್ದು? So let us come back to the solutions part.
Okay, so here, as you know that, what kind of equations we have to select here? As you know, it is a ನೋಡಿ for lifting a problems. Sorry, for lifting a heavy motors. If you want to lift a heavy weight, suppose ಇದು ಒಂದು ಮೋಟರ್ ಅಂತ ತಿಳ್ಕೊಳ್ಳಿ, ಇದನ್ನ ಲಿಫ್ಟ್ ಮಾಡ್ತಿದೀನಿ ಅಂದ್ರೆ by means of I bolt ಯೂಸ್ ಮಾಡಬೇಕಾಯ್ತು, ಹೌದಾ? I bolt is undergoing for ಯಾವ ಟೈಪ್ ಸ್ಟ್ರೆಸ್? ಟೆನ್ಸೈಲ್ or shear stress? weight lift ಮಾಡ್ತಿದ್ದೀವಿ ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ undergoing for tensile stress. ಅರ್ಥ ಆಯ್ತು ಹೇಳಿದ್ದು? ಸೊ ಟೆನ್ಸೈಲ್ ಸ್ಟ್ರೆಸ್ ಪ್ರೊಡ್ಯೂಸ್ ಆಗ್ತಿದೆ. ಡೆಫಿನೆಟ್ಲಿ ವಿ ಕ್ಯಾನ್ ಯೂಸ್ ದಿಸ್ ಇಕ್ವೇಷನ್ ಅಗೇನ್. ಎಸ್ಟರ್ಡೇ ನಾವು ಏನು ಇಕ್ವೇಷನ್ ಯೂಸ್ ಮಾಡಿದೀವಿ, ಸೇಮ್ ಇಕ್ವೇಷನ್, ಸೇಮ್ ಸಬ್ಸ್ಟಿಟ್ಯೂಷನ್, and the calculating procedure is also same. ಬರ್ಕೊಳ್ಳಿ, please concentrate, don't write anything. So here directly I can write it as d3 is equal to 4f divided by pi into sigma d and raised to 1 by 2. Okay, so 4 into f is ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 10 into 10 raised to 3, 10 into 10 raised to 3 upon pi into sigma d ಎಷ್ಟಿದೆಯಪ್ಪ? sigma d ಸಿಕ್ಕಿದೆ ನಿಮಗೆ? sigma d ಇಟ್ಸ್ ಅ ವರ್ಕಿಂಗ್ ಸ್ಟ್ರೆಸ್. ನೋಡಿ ಡಾಟಾ ಬುಕ್ ಅಲ್ಲಿ sigma d ಅಂತ ಏನು ಕೊಟ್ಟಿದ್ದಾನೆ? ಡಾಟಾ ಬುಕ್ ಅಲ್ಲಿ ಇಲ್ಲಿ sigma d ಅಂತ ಹೇಳಿದ್ರೆ ವರ್ಕಿಂಗ್ ಸ್ಟ್ರೆಸ್ ಕೊಟ್ಟಿದ್ದಾನೆ. ಬಟ್ ಯು ಆರ್ ಗಿವನ್ ವಿತ್ ದ ಅಲ್ಟಿಮೇಟ್ ಸ್ಟ್ರೆಸ್. ಅಲ್ಟಿಮೇಟ್ ಸ್ಟ್ರೆಸ್ ಸಿಕ್ಕಿದೆ. ವರ್ಕಿಂಗ್ ಸ್ಟ್ರೆಸ್ cannot be substituted. ಏನು ಮಾಡಬೇಕಾಯ್ತು ಹಾಗಾದ್ರೆ? ಯು ಹ್ಯಾವ್ ಟು ಗೋ ಫಾರ್ ಸೈಡ್ ಕ್ಯಾಲ್ಕುಲೇಷನ್ಸ್. ಅರ್ಥ ಆಯ್ತಾ? ಮೇನ್ ಈಕ್ವೇಷನ್ ಏನು ಬೇಕು? ಡಿ ಬೇಕು. ಅದನ್ನ ಫಸ್ಟ್ ಈಕ್ವೇಷನ್ ಬರೆಯೋದು. ಸೈಡ್ ಕ್ಯಾಲ್ಕುಲೇಷನ್ಸ್ ಅನ್ನು ಪಕ್ಕದಲ್ಲಿ ಸೈಡ್ ಬೈ ಸೈಡ್ ಬಿಡಿಸ್ಕೊಂಡು ಹೋಗಬೇಕಾಗ್ತದೆ ಡಿಸೈನ್ ಅಲ್ಲಿ. ಅರ್ಥ ಆಯ್ತಾ? ಸೊ ಲೆಟ್ ಅಸ್ ಡು ಸೈಡ್ ಕ್ಯಾಲ್ಕುಲೇಷನ್ಸ್ ಹಿಯರ್. ಏನಿದೆ? ಸಿಗ್ಮಾ ಅಲ್ಟಿಮೇಟ್ ಇಸ್ ಈಕ್ವಲ್ಸ್ ಟು ವಾಟ್? ಸಿಗ್ಮಾ ಡಿ ವರ್ಕಿಂಗ್ ಸ್ಟ್ರೆಸ್. Working stress is equal to sigma ultimate divided by factor of safety. You have seen, you have learned this equation in the strength of materials, third semester automobile. ಹೌದಾ? ಸೊ ಅಲ್ಲಿ ಏನು ಅಲ್ಟಿಮೇಟ್ ಸ್ಟ್ರೆಸ್, ಅಲ್ಟಿಮೇಟ್ ವ್ಯಾಲ್ಯೂ 400 ಇದೆ. ಇಲ್ಲಿ 400 ಡಿವೈಡೆಡ್ ಬೈ ಎಷ್ಟು ಕೊಟ್ಟಿದ್ದಾರೆ ನಾವು? ಫ್ಯಾಕ್ಟರ್ ಆಫ್ ಸೇಫ್ಟಿ 6 ಎಷ್ಟು ಬರುತ್ತೆ? ಕ್ಯಾಲ್ಕುಲೇಟ್ ಮಾಡಿ. ಪಟ್ಟೆ ಕ್ವಿಕ್ ಆಗಿ ಕ್ಯಾಲ್ಕುಲೇಟರ್ ಓಪನ್ ಮಾಡಿ. ಯೂಸ್ ದ ಕ್ಯಾಲ್ಕುಲೇಟರ್ಸ್ ಪ್ರಾಪರ್ಲಿ. ಏನಿದೆ? 400 divided by 6 ಮಾಡಿ. 66.666 ಹೌದಾ? ಇದನ್ನ ಮೆಗಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ತಿಳ್ಕೊಳ್ತೀನಿ. ಸೊ ದಿಸ್ ಇಸ್ ಅ ಸೈಡ್ ಕ್ಯಾಲ್ಕುಲೇಷನ್, ಸೈಡ್ ಆನ್ಸರ್ which we have got. So same value you can substitute here. Same value you can substitute. 1 minute. Okay, right. So ಇದನ್ನ ಏನು ಸಬ್ಸ್ಟಿಟ್ಯೂಟ್ ಮಾಡಿ? 66.66 ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಹೇಳ್ತೀರಾ? ಆನ್ಸರ್ ಹೇಳಿ. ಫಸ್ಟ್ ಏನು ಮಾಡಬೇಕು ಈಗ? ಯೂಸ್ ದ ಕ್ಯಾಲ್ಕುಲೇಟರ್ಸ್ ಪ್ರಾಪರ್ಲಿ. ಇದನ್ನ ಮೇಲ್ಗಡೆ ಮಾಡ್ಕೊಳ್ಳಿ, ಬ್ರಾಕೆಟ್ ಯೂಸ್ ಮಾಡಿ. ಓಪನ್ ಬ್ರಾಕೆಟ್, ಇಲ್ಲಿ ಕ್ಲೋಸ್ ಬ್ರಾಕೆಟ್. ಇದು ಡಿವೈಡ್ ಆದ್ಮೇಲೆ ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್ ಆದ್ಮೇಲೆ ಎಷ್ಟು ಆನ್ಸರ್ ಬಂತು ಹೇಳಿ. ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಫಟಾಫಟ್ ಕ್ವಿಕ್. ಎಷ್ಟು ಬಂತು ಕ್ಯಾಲ್ಕುಲೇಟರ್ ನಲ್ಲಿ? ಸ್ಕ್ವೇರ್ ರೂಟ್ ಆಮೇಲೆ ಮಾಡಿಬೇಕಾದ್ರೆ, ಇಲ್ಲಾಂದ್ರೆ ಡೈರೆಕ್ಟ್ ಸ್ಕ್ವೇರ್ ರೂಟ್ ಮಾಡಿದ್ರು ಒಳ್ಳೇದು. ಯಾಕಂದ್ರೆ ಯು ವಿಲ್ ನಾಟ್ ಬಿ ಗಿವನ್ ಮಾರ್ಕ್ಸ್ ಫಾರ್ ಸ್ಟೆಪ್ಸ್. D3 ಹೇಳ್ತೀರಾ ಡೈರೆಕ್ಟ್ ಆಗಿ? ಎಸ್ 5. ಎಷ್ಟು ಬಂತು? ಸೊ ಇದ್ರ ವ್ಯಾಲ್ಯೂ ಎಷ್ಟು ಬಂತು? ಇನ್ಸೈಡ್ ಎಷ್ಟು ಬಂತು? 191.005. Okay, so raised to 1 by 2. So ultimately what we are getting? D3 is equal to how much? Square root of answer it is. It can be also written as square root of 191.005 ಆಯ್ತು. ಕರೆಕ್ಟಾ? ಎಷ್ಟು ಬಂತು ಸ್ಕ್ವೇರ್ ರೂಟ್ ಮಾಡಿದ್ರೆ? 13.82 mm. So this is a pore diameter, inner diameter, minor diameter, root diameter ಅಂತ ಕರಿತೀವಿ. So now with the help of this we have to refer the data book again. ಹೌದಲ್ಲ? inner diameter ಸಿಕ್ತು. data book ಅನ್ನ ಟೇಬಲ್ ರೆಫರ್ ಮಾಡಿ. ಎಷ್ಟು ನಂಬರ್ ಹೇಳಿದೆ? ಟೇಬಲ್ ನಂಬರ್. So here you have to write the equation number. Equation number ಎಷ್ಟು? Yesterday I forgot to
write the equation number ಎಷ್ಟಾಗಿತ್ತು ನಿನ್ನದು 9.4 ಹೌದಾ 9.4 page number 129 correct. So now you have to refer the table number 9.8. Table number 9.8, where it is? Table number 9.8. 140. Table number 9.8. So as you know that again in table number 9.8 column number 5 ಹುಡುಕಿ. column number 5 ಹುಡುಕಿ. minor external threads ಗೆ ಎಷ್ಟು ಬಂದಿದೆ ಅದು 13.8 ಅಂತ ಹೇಳಿದ್ರೆ ಎಷ್ಟಿದೆ ಇಲ್ಲಿ 13.8 ಗೆ 13.54 ಇದೆ column number 5. ಅದೇ ರೀತಿ 14.1596 ಇದೆ ಅಲ್ಲ. ಸೊ ಇದು ಎರಡು ಯಾವ ಸೆಲೆಕ್ಟ್ ಮಾಡ್ತೀರಾ 14.8 ಅಂದ್ರೆ ಇದಕ್ಕಿಂತ ಜಾಸ್ತಿ ಆಯ್ತು, which is more than 13.5. okay, therefore you have to select it as 14.15. see for both the values what is the major diameter 14 correct. ಹೌದಾ ನೋಡಿ ಡಯಾಮೀಟರ್ ಕಾಲಮ್ ನಂಬರ್ 1 ನೋಡಿ, ಕಾಲಮ್ ನಂಬರ್ 1 ನೋಡಿ ಅಷ್ಟಕ್ಕೆ ಇಷ್ಟು ಕಾಲಮ್ ನಂಬರ್ 5 ಎಷ್ಟು ಇದ್ರೆ ಕಾಲಮ್ ನಂಬರ್ 1 ಎಷ್ಟಿದೆ, ಕಾಲಮ್ ನಂಬರ್ 1 ಎಷ್ಟಿದೆ, ಡಿ ವ್ಯಾಲ್ಯೂ ಡಿ ಎಷ್ಟಿದೆ 14 mm. so this is by referring the data handbook 14 alwa sorry 14 or 16. this is 16 correct. so M16 bolt we have to select by referring the table number ಬೇಕು. table number ಎಷ್ಟು 9.8 and page number ಎಷ್ಟು 141 sorry 141. see this is how we can solve the problem. ಅರ್ಥ ಆಯ್ತಾ ಹೇಳಿದ್ದು, ಅರ್ಥ ಆಯ್ತಂದ್ರ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಿದ್ದೀರಾ. anyhow it's a beginning ಹೌದಾ, ಇದ್ರಲ್ಲಿ beginning ನಲ್ಲಿ ಪ್ರಾಬ್ಲಮ್ ಆಗೇ ಇರುತ್ತೆ. I will come to individual students. ನಾನು ಪ್ರತಿಯೊಂದು ಹುಡುಗರ ಹತ್ರ ಬರ್ತೀನಿ, ನಿನ್ನ ಹತ್ರ ಬರೋದಿದೆ. ಈಗ ನೀನು yesterday you are absent ಗೊತ್ತಾಯ್ತಾ, ಯಾರ್ಯಾರು ಮಿಸ್ಟೇಕ್ ಮಾಡಿದ್ರೆ you have to solve the problem, rectify ಮಾಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ಸ್ ಅನ್ನ ಗೊತ್ತಾಯ್ತಾ. so this is the solution. M16 bolt for lifting a weight of 10 kilonewtons with the ultimate tensile stress of the material of the bolt which is given with a factor of safety 1 minute. So students, next we shall move on to the next kind of problems in design of bolts. so the serial number 4 as per syllabus of 5th sem automobile DME. okay, so what is that, what is the problem, let me read out. an engine cylinder is 300 mm diameter. engine cylinder is 300 mm diameter and steam pressure is 0.7 Newton per mm square. if the cylinder head is held by 12 studs. ನೋಡಿ ಬ್ರೀಫ್ ಆಗಿ ಸ್ಕೆಚ್ ಅನ್ನು ಬರೆದಿದ್ದೇನೆ. ಇದೊಂದು ಇಂಜಿನ್ ಸಿಲಿಂಡರ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಏನಿದೆ, ಇಲ್ಲಿ ಬೋಲ್ಟ್ ಸಿಸ್ಟಮ್, ಬೋಲ್ಟ್ ಅಂಡ್ ನಟ್ ಸಿಸ್ಟಮ್ ಯೂಸ್ ಮಾಡಿದ್ದೀವಿ. ಟೋಟಲ್ ನಂಬರ್ ಆಫ್ 12 studs are used. 12 studs are used. so from the bottom what happens, there is a steam pressure. okay, so diameter is also given. ನೆನಪಿಟ್ಕೊಳ್ಳಿ 300 mm ಯಾವುದು engine cylinder diameter, it is not a diameter of bolts which you have to ultimately solve ಮಾಡ್ತಿರಲ್ಲ ಲಾಸ್ಟ್ ಅಲ್ಲಿ ಅದಲ್ಲ. ಇಲ್ಲಿ diameter of bolt ಕೊಟ್ಟಿದ್ದಾನೆ, ಪ್ರೆಷರ್ ಕೊಟ್ಟಿದ್ದಾನೆ, ಸ್ಟೀಮ್ ಪ್ರೆಷರ್ ಎಷ್ಟಿದೆ ಅಂತ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಏನು ಹೇಳ್ದ, if the cylinder head is held by 12 studs, ಒಂದು ಸ್ಟಡ್ ಯೂಸ್ ಮಾಡ್ತಾ ಇಲ್ಲ ನೋಡಿ. ಟಾಪ್ ವಿಂಗ್ ನೋಡಿದಾಗ ಈ ತರ 12 studs ಗಳಿದೆ. ಓಕೆ, ಸೊ ಇಲ್ಲೆಲ್ಲ studs around the circumference 12 studs are given. okay, so this is find the size of the studs ಕೇಳ್ತಿದ್ದಾನೆ. so ಮತ್ತೊಂದು ಹೇಳ್ದ, assume safe tensile stress of 28 MPa. ಇಲ್ಲಿ ಕೊಟ್ಬಿಟ್ಟಿದ್ದಾನೆ, ಏನು ಕೊಟ್ಟಿದ್ದಾನೆ, tensile stress ಕೊಟ್ಟಿದ್ದಾನೆ, safe tensile stress, it is not ultimate stress ಅಂದ್ರೆ ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ ಅದೇ ತರ. ಇಲ್ಲೇನು safe tensile stress ಕೊಟ್ಟಿದ್ದಾನೆ ಅಂದ್ರೆ that is working stress. so as I told you earlier,
ಇಲ್ಲಿ ಪ್ರೆಷರ್ ಆಗಿ ಈ ಬೋಲ್ಟ್ಗಳು ಮೇಲೆ ಬರಬಹುದು. ಪ್ರೆಷರ್ ಹೆಚ್ಚಾಯಿತು ಅಂತ ಹೇಳಿದ್ರೆ ಬೋಲ್ಟ್ ಇಟ್ ಮೇ ಕಮ್ ಔಟ್. ಸೊ ಹಿಯರ್ ವಾಟ್ ಕೈಂಡ್ ಆಫ್ ಸ್ಟ್ರೆಸ್ ಇಸ್ ಇನ್ವಾಲ್ವ್ಡ್ ಇಂಡ್ಯೂಸ್ಡ್ ಇನ್ ದ ಬೋಲ್ಟ್ಸ್? ಡೆಫಿನೆಟ್ಲಿ ಟೆನ್ಸೈಲ್ ಸ್ಟ್ರೆಸ್. ಕರೆಕ್ಟಾ? ಯಾಕೆ ಹೇಳಿ? ಟೆನ್ಸೈಲ್ ಸ್ಟ್ರೆಸ್ ಇರೋದ್ರಿಂದ ಬೋಲ್ಟ್ ಏನಾಗುತ್ತೆ? ಇಟ್ ಮೇ ಕಮ್ ಔಟ್. If shear stress is in the rotating members like flash coupling irbodu, couplings alli shear stress produce agutte. Illi enaಗಿದೆ again tensile stress. So adike let us solve the problem by writing the given data. ನಾನು ಮತ್ತೊಂದು ಸಲ ಹೇಳ್ತೀನಿ, given data is very very important for us. Given data is very very important for us. As I said, the engine cylinder diameter ಕೊಡಿ, capital D 300 mm ಅಂತ ಕೊಟ್ಟಿದ್ದಾರೆ. ಏನು 300 mm. ಮತ್ತು ಸ್ಟೀಲ್ ಪ್ರೆಷರ್ ಕೊಟ್ಟಿದ್ದಾರೆ. ಪ್ರೆಷರ್ ಸ್ಮಾಲ್ p ಅಂತ ತಗೊಳ್ಳಿ 0.7 ನ್ಯೂಟನ್ ಪರ್ mm ಸ್ಕ್ವೇರ್. ಆಯ್ತಾ? ಸಿಲಿಂಡರ್ ನಂಬರ್ ಆಫ್ ಸ್ಟಡ್ಸ್ ಎಷ್ಟು ಕೊಟ್ಟಿದ್ದಾರೆ? n is equals to 12. ಅದಾದ್ಮೇಲೆ ಫೈಂಡ್ ದ ಸೈಜ್ ಅಂತ ಹೇಳಿದ್ರೆ DC D ಕೋರ್ ಡೈ ಮೇಜರ್ ಡೈ ನಾಮಿನಲ್ ಡೈ ಯಾವುದು ಇರ್ಬೋದು. ಓಕೆ, ಅದಾದ್ಮೇಲೆ ಮತ್ತೆ ಹೇಳಿದಾನೆ ಸೇಫ್ ಟೆನ್ಸೈಲ್ ಸ್ಟ್ರೆಸ್ ಅಂತ ಹೇಳಿದಾನೆ. ಸಿಗ್ಮಾ T is equals to how much? 28 MPa. It can also be written as 28 mega Newton per meter square. ಓಕೆ, ಸೊ ಇದು ಪ್ರಾಬ್ಲಮ್ ಆಯ್ತು. ಸೊ ಈಗ ಏನು ಮಾಡಬೇಕಾಯ್ತು ನಾವೀಗ? ಅಗೇನ್ ವಿ ಶುಡ್ ಯೂಸ್ ದಿಸ್ ಡಾಟಾ ಅಂಡ್ ಬುಕ್. ಐ ಆಮ್ ಯೂಸಿಂಗ್ ಅ 4th edition of Mahadeva and Balbir Reddy data and book. So let us go for opening the page number 9. ಇದು ಯಾವ್ದಕ್ಕೆ ಸೂಟೇಬಲ್ ಆಗುತ್ತೆ ಅಂತ ನೋಡಬೇಕು. As I said again, ಏನು equation number ಯಾವುದು? D3. ಕರೆಕ್ಟಾ? ಏನಿದೆ? 4f divided by 5 sigma d raised to 1/2 ಇದೆ. So in this you have to make a small correction. Please concentrate students. Concentrate ಮಾಡಿ. ಇಲ್ಲಿ ಏನು ಗೊತ್ತಾ? Till today this is the third problem which I am solving here. N was not considered. Number of bolts or stud number ಗಳನ್ನು ಕನ್ಸಿಡರ್ ಮಾಡಿರಲಿಲ್ಲ. ಬಟ್ ಹಿಯರ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನಂಬರ್ ಆಫ್ ಸ್ಟಡ್ಸ್ ಕೊಟ್ಟಿದ್ದಾನೆ. ನಂಬರ್ ಆಫ್ ಸ್ಟಡ್ಸ್ ಅಂದ್ರೆ ಅದನ್ನು ಯೂಸ್ ಮಾಡ್ಕೋಬೇಕಲ್ವಾ? ಸೊ ಅದನ್ನ ಇನ್ ಯುವರ್ ಡಾಟಾ ಬುಕ್ ಅಥವಾ ಇನ್ ಯುವರ್ ಮೈಂಡ್ ಯು ಹ್ಯಾವ್ ಟು assume that you have to keep in your mind that is n is also important. It should be here on the denominator side. Number of studs ಅಥವಾ ನಂಬರ್ ಆಫ್ ಬೋಲ್ಟ್ ಬೇಕೇ ಬೇಕಾಗುತ್ತೆ. ಗೊತ್ತಾಯ್ತಾ? ಅದನ್ನ n ಡಾಟಾ ಬುಕ್ ಅಲ್ಲಿ ಕೊಟ್ಟಿಲ್ಲ, ಬಟ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಟ್ n. ಅರ್ಥ ಆಯ್ತು ಹೇಳಿದ್ದು? while solving the problems that should be kept in your mind. n ಈಗ ಏನು ಮಾಡೋದು? ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ನೋಡ್ತಾ ಹೋಗಿ. ಸಿಗ್ಮಾ ಡಿ ಕೊಟ್ಟಿದ್ದಾನ? ವೆದರ್ ಸಿಗ್ಮಾ ಡಿ ಇಸ್ ಗಿವನ್ ಕೊಟ್ಟಿದ್ದಾನ ನೋಡಿ. ಈಕ್ವೇಷನ್ ಅಲ್ಲಿ ಕೊಟ್ಟಿದ್ದಾನ ಇಲ್ಲ? ಸಿಗ್ಮಾ ಡಿ ಕೊಟ್ಟಿದ್ದಾನೆ 28 ಮೆಗಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ಇದರಲ್ಲಿ ಇಂಡೆಕ್ಸ್ ಅಲ್ಲಿ ಏನಿದೆ? ಸಿಗ್ಮಾ ಡಿ ಅಂತ ಹೇಳಿದ್ರೆ ವರ್ಕಿಂಗ್ ಸ್ಟ್ರೆಸ್ ಮೆಗಾ ನ್ಯೂಟನ್ ಪರ್ mm ಸ್ಕ್ವೇರ್ ಅಂತ ಇದೆ. ಕರೆಕ್ಟ್. ಡಾಟಾ ಬುಕ್ ಅನ್ನ ಯೂನಿಟ್ಸ್ ಗೆ ಇಲ್ಲಿ ಕೊಟ್ಟಿರುವಂತ ಯೂನಿಟ್ಸ್ ಕರೆಕ್ಟ್ ಟ್ಯಾಲಿ ಆಗ್ತಾ ಇದೆ. ಹೌದಾ? ಈಗ ಏನಾಯ್ತು? ನೆಕ್ಸ್ಟ್ n ಕೊಟ್ಟಿದ್ದಾನೆ. n ಎಷ್ಟು? 12 ಕೊಟ್ಟಿದ್ದಾನೆ. ಆಮೇಲೆ f ಕೊಟ್ಟಿದ್ದಾನ? ಪ್ಲೀಸ್ ಕಾನ್ಸಂಟ್ರೇಟ್. ವೆದರ್ ಹ್ಯಾಸ್ ಇಟ್ ಬಿನ್ ಗಿವನ್? ನೋ, ಇಟ್ ಈಸ್ ನಾಟ್ ಗಿವನ್. So instead of directly giving f, he has given some other parameters like diameter of a bolt as well as pressure. So with the help of these two parameters we can find out f. So adike before we proceed, before we substitute the values here, we have to first calculate the f value on the side calculations ಅಂತ ಕರಿತೀನಿ ನಾನು. ಇದನ್ನ ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ? ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನೋಡಿ, ಪ್ರೆಷರ್ P is equals to what? Force upon area. Is that right? ಅಥವಾ if we rearrange a ನ್ಯೂಮರೇಟರ್ ಡಿನಾಮಿನೇಟರ್ ಸೈಡ್ ಅಲ್ಲಿ ಈ ಕಡೆ ಬಂದಾಗ ಏನಾಯ್ತು? ನ್ಯೂಮರೇಟರ್ ಸೈಡ್ ಗೆ ಬಂತು. ಅವಾಗ ಏನು ಬರೀಬಹುದು ನಾನು? ಫೋರ್ಸ್ F is equals to pressure into area. Since it is a circular section, area of a cylinder ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? pi by 4 d square. ಕರೆಕ್ಟಾ? F is equals to pressure into pi by 4 capital D square. ಹೌದಲ್ವಾ? ಅರ್ಥ ಆಗ್ತಿದ್ಯಾ? ಈಗ F, therefore F ಕ್ಯಾಲ್ಕುಲೇಟ್ ಮಾಡ್ತೀರಾ?
ಪ್ರೆಷರ್ ಕೊಟ್ಟಿದ್ದಾನ ಎಷ್ಟು ಕೊಟ್ಟಿದ್ದಾನೆ 0.7 ಕೊಟ್ಟಿದ್ದಾನೆ. ನಾನು ಅಲಾಂಗ್ ವಿತ್ ದ ಯೂನಿಟ್ಸ್ ನಾ ಬರೀತೀನಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ ನೋಡಿ. 0.7 ನ್ಯೂಟನ್ ಪರ್ mm ಸ್ಕ್ವೇರ್ ಇಂಟು 5/4 ಇಂಟು ಡಯಾಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ ನೋಡಿ. ಡಯಾಮೀಟರ್ 300 ಸ್ಕ್ವೇರ್ ಎಷ್ಟಾಯ್ತು 300 mm ಸ್ಕ್ವೇರ್ ಆಯ್ತು, ಹೌದಲ್ಲ? ಅಥವಾ ಈ ತರ ಬರ್ಕೊಂತೀನಿ, ಇದನ್ನು ಸ್ಕ್ವೇರ್ mm ಅನ್ನು ಸ್ಕ್ವೇರ್, ಗೊತ್ತಾಯ್ತಾ? ಇಲ್ಲಿ ನೋಡಿ ಯೂನಿಟ್ಸ್ ಹೋದಾಗ mm ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಇಲ್ಲಿ ಇರುವಂತ mm ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಫೋರ್ಸ್ ನಿಮ್ಗೆ ಯಾವ್ದ್ರಲ್ಲಿ ಸಿಗುತ್ತೆ? ಅಲ್ಟಿಮೇಟ್ ಆಗಿ ನ್ಯೂಟನ್ಸ್ ಅಲ್ಲಿ ಸಿಗುತ್ತೆ, ಹೌದಲ್ರ? ಅರ್ಥ ಆಯ್ತಂದ್ರ? ಈಗ ನಾವು ಯು ಹ್ಯಾವ್ ಟು ಯೂಸ್ ದ ಕ್ಯಾಲ್ಕುಲೇಟರ್. ಓಪನ್ ದ ಕ್ಯಾಲ್ಕುಲೇಟರ್, ಫಟಾಫಟ್ ಕ್ಯಾಲ್ಕುಲೇಟ್ ಮಾಡಿ. 0.7 ಆಯ್ತಾ, ಮಲ್ಟಿಪ್ಲೈಡ್ ಬೈ ಬ್ರಾಕೆಟ್ ಓಪನ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ, 5/4 ಹಾಕಿ ಇಂಟು 300 ಸ್ಕ್ವೇರ್. 300 ಮತ್ತೆ ಬ್ರಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ, 300 ಮಾಡಿ ಸ್ಕ್ವೇರ್ ಮಾಡಿ. ಎಷ್ಟು ಬಂತು ಆನ್ಸರ್ ಹೇಳಿ, ಫಟಾಫಟ್ ಹೇಳಿ ಆನ್ಸರ್ ಕ್ವಿಕ್. 64.9 ಎಷ್ಟು? 164.93 ಇಂಟು ಏನು ಇಲ್ವಾ ನೋಡಿ. when you get a big numbers use when you get a big number ಬಂದಿದೆ, ಹೌದಾ? ಎಷ್ಟು ಬಂದಿದೆ ದೊಡ್ಡ ನಂಬರ್ ಎಷ್ಟು ಬಂದಿದೆ ಹೇಳಿ ನನಗೆ, ಅದು ಪಾಯಿಂಟ್ ಗೆ ಹೇಳಬೇಡಿ ಫಸ್ಟ್. ಹೇಳ್ರು 164 ಆದ್ಮೇಲೆ ಎಷ್ಟು ಬಂತು ಹೇಳು. 164 ಆದ್ಮೇಲೆ ಎಷ್ಟು ಬಂತು? ಮತ್ತೆ ಆಪರೇಟ್ ಮಾಡ್ತಿದ್ದಾನ. ಎಷ್ಟು ಬಂತು? ಇದೆಷ್ಟು ಬಂತು? ಹಾ, ಪ್ಲೀಸ್ ಕಾನ್ಸಂಟ್ರೇಟ್. ಯು ಗಾಟ್ 49,480.08. ಇಸ್ ದಟ್ ರೈಟ್? ಪ್ಲೀಸ್ ಕಾನ್ಸಂಟ್ರೇಟ್ ಸ್ಟೂಡೆಂಟ್ಸ್. ಇದು 49,49,480.08 ನ್ಯೂಟನ್ಸ್ ಆಯ್ತು. ಯೂನಿಟ್ ಎಷ್ಟರಲ್ಲಿದೆ? ನ್ಯೂಟನ್ಸ್. ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಹೌದಾ? ಟು ಮೇಕ್ ಇಟ್ ಈಸಿಯರ್, ದಿಸ್ ಆನ್ಸರ್ ಇನ್ ಎ ಶಾರ್ಟ್ ಸಿಂಗಲ್ ಮೆಥಡ್ ಅಲ್ಲಿ ಆನ್ಸರ್ ಬರ್ಬೇಕಾದ್ರೆ ಏನು ಮಾಡಿ, ಈ ಆನ್ಸರ್ಗೆ ENG ಬಟನ್ ಪ್ರೆಸ್ ಮಾಡಿ. ENG ಇದೆಯಲ್ಲಿ ENG ಬಟನ್ ಪ್ರೆಸ್ ಮಾಡಿ. ಎಷ್ಟು ಬರುತ್ತೆ ಅವಾಗ? 49.48 into 10⁻³ ನ್ಯೂಟನ್ಸ್. ನೋಡಿ ಸ್ಟೂಡೆಂಟ್ಸ್, ಯಾವಾಗಲೂ ವೆನೆವರ್ ಯು ಗೆಟ್ ಮೋರ್ ದೆನ್ 4 ಡಿಜಿಟ್ಸ್ ಅಂದ್ರೆ 5 ಬಂತು ಅಥವಾ 5 ಗಿಂತ ಜಾಸ್ತಿ ಬಂದಾಗ ವಾಟ್ ಯು ಶುಡ್ ಡೂ, ಆನ್ಸರ್ ಬಂದ ಕೂಡಲೇ ಅದನ್ನ ಶಾರ್ಟ್ ಫಾರ್ಮ್ ಆಗಿ ಬರೆಯೋದಕ್ಕೆ ENG ಬಟನ್, ಎಂಜಿನಿಯರಿಂಗ್ ಬಟನ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಗೊತ್ತಾಯ್ತೇನ್ರ? ಎಂಜಿನಿಯರಿಂಗ್ ಬಟನ್ ಎಲ್ಲಿದೆ ಇದರಲ್ಲಿ? ಇಲ್ಲಿ ENG ಇದೆ, ಅರ್ಥ ಆಯ್ತಾ? ಸೊ ಇಷ್ಟು ಆನ್ಸರ್ ಬಂತು, ಇಷ್ಟು ಆನ್ಸರ್ ನನಗೆ ಬಂದಿದೆ. ಸೊ ಅದನ್ನು ಏನು ಮಾಡೋದು, ಈಗ ಸಬ್ಸ್ಟಿಟ್ಯೂಷನ್ ಮಾಡೋದು, ಆನ್ಸರ್ ಬರೋದು ಅಷ್ಟೇ ಬಾಕಿ ಇರೋದು, ಹೌದಲ್ಲ? ಸೊ ದಿಸ್ ಇಸ್ ದ ಆನ್ಸರ್ in the side calculations which I have to substitute F in this particular region. D3 is equal to what? 4 into 49.48 into 10⁻³ upon pi into sigma d ಎಷ್ಟು ಬಂದಿದೆಪ್ಪ? 28 into, yes, now we are going to make use of this n as 12 raised to 1/2. Okay, now you get me the answer. D3 ಡೈರೆಕ್ಟ್ ಆಗಿ ತೆಗೀರಿ, ನನಗೆ ಬೇಕಾಗಿಲ್ಲ ಸ್ಕ್ವೇರ್ ರೂಟ್ ಎಲ್ಲ ಮಾಡಾದ್ಮೇಲೆ ಹೇಳಿ ಫಟಾಫಟ್. ಹಾ, ಎಷ್ಟು ಬಂತು? 130. ಇದು ಹೇಳ್ರ, ಇದು 1/2 ಇದ್ದಾಗ 187.49 ಬಂದಿದೆ. ಸೊ ಸ್ಕ್ವೇರ್ ರೂಟ್ ಆಫ್ ಆನ್ಸರ್ ಮಾಡಿದಾಗ ಎಷ್ಟು ಬರ್ತಿದೆ? D3 is equal to 30. 6.9. What is the unit? ಯೂನಿಟ್ ಯಾವುದು ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಎಲ್ಲಿದೆ? ಡಾಟಾ ಎಂಟ್ರಿ ಕೊಟ್ಟಿದ್ದೆ ನಾನು ನಿಮ್ಗೆ. ಡಾಟಾ ಎಂಟ್ರಿ ಕೊಟ್ಟಿರೋದಕ್ಕೆ ಚಂದಕ ಡಾಟಾ ಎಂಟ್ರಿ ಯಾವ್ದು ಇರ್ತದೆ ಅಂತ ಹೇಳಿದ್ದೆ, ಹುಡುಕಿ ಡಾಟಾ ಎಂಟ್ರಿ ಯಾವ್ದು ಇದೆ? MM. ಸೊ
This is the core diameter. So from the core diameter, what you have to calculate? You have to get the major diameter, nominal diameter. How to calculate? How to determine? How to obtain the major diameter? D3 ಇಂದ D ಗೆ ಹೇಗೆ ಬರ್ತೀರಾ? ಏನು ಹೇಳಿದೆ ನಾನು? ರೆಫರ್ ದ ಟೇಬಲ್ ನಂಬರ್ ಹೇಳಿದ್ನಲ್ವಾ? ಇಲ್ಲಿ ಈಕ್ವೇಷನ್ ನಂಬರ್ ಎಷ್ಟಾಗಿತ್ತು? 9.4. ಪೇಜ್ ನಂಬರ್ ಎಷ್ಟು? 129. ಇದನ್ನು ನೆನಪಿಟ್ಕೊಳ್ಳಿ. ಅದನ್ನು ಪ್ರತಿಯೊಂದು ಪ್ರಾಬ್ಲಮ್ ನಲ್ಲೂ ಬರೀಲೇಬೇಕು. ಡಾಟಾ ನೋಡ್ಕೊಂಡು ರೆಫರ್ ಮಾಡಿ. ಕಾಲಮ್ ನಂಬರ್ 5 ನೋಡಿ. 13.6 ಎಲ್ಲಿ ಬಂದಿದೆ? 13. D ಬಂದಿದೆ ಅಲ್ಲ? D 16 ಬಂತು. ಈಗ ಮೇಲ್ಗಡೆ 3 ಬಂದಿದೆ. 2 1.51 ಅದಾದ್ಮೇಲೆ 16.0 16.0 ಕಾಲಮ್ ನಂಬರ್ 4 ಬಿಡ್ತೀನಿ. 5th ತಗೊಳ್ಳಿ 13.54 14.159 14.773 ಇದೆಲ್ಲ ಹೌದಲ್ಲ ನೋಡಿ ಬೋರ್ಡ್ ಮೇಲೆ ಬರೆದ್ಬಿಟ್ಟಿದ್ದೀನಿ. 13.69 ಅಂದ್ರೆ ಇಟ್ ಇಸ್ ಮೋರ್ ದನ್ ದಿಸ್. ಕರೆಕ್ಟಾ? ಎಲ್ಲದಕ್ಕೂ ಮೇಜರ್ ಡಯಾಮೀಟರ್ ಸೇಮ್. ಮೇಜರ್ ಡಯಾಮೀಟರ್ ಏನಿದೆ? ಸೇಮ್. ಬಟ್ ಪಿಚ್ ಈಸ್ ವೇರಿಂಗ್. ಪಿಚ್ ಎಷ್ಟಿದೆ? 1.5 ಇದೆ. ಅರ್ಥ ಆಯ್ತೇನ್ರಾ? ಅದಕ್ಕೆ ವಿ ಹ್ಯಾವ್ ಟು ಸೆಲೆಕ್ಟ್ ದಿಸ್ ಡಿ ಆಸ್ 16 mm. ನಮಗೆ ಬೇಕಾಗಿರೋದು ಪಿಚ್ ಗಾಗಿ ಕೇಳಿಲ್ಲ ಅವನು. ಎಷ್ಟು ಪಿಚ್ ಕೊಟ್ಟಿದ್ದೀವಿ ಬೋಲ್ಟಿಗೆ ಅಂತ ಕೊಟ್ಟಿಲ್ಲ. ಕ್ಯಾಲ್ಕುಲೇಟ್ ಮಾಡೋದು ಹೇಳಿಲ್ಲ. ಅವನು ಕೇಳಿರೋದು ಡಯಾಮೀಟರ್. ದಿಸ್ ಇಸ್ ಹೌ ವಿ obtained ಟೇಬಲ್ ನಂಬರ್ ಎಷ್ಟದು? 9.8. ಪೇಜ್ ನಂಬರ್ 140. This is the problem solution for this particular type of problems. It particularly ಅಪ್ಲಿಕೇಶನ್ ಓರಿಯೆಂಟೆಡ್. ಇಲ್ಲಿ ಸ್ಟೀಮ್ ಎಂಜಿನ್ಗಳಲ್ಲಿ ಅಥವಾ ಬಾಯ್ಲರ್ಗಳಲ್ಲಿ ಡಯಾಮೀಟರ್ ಕೊಟ್ಟಿರ್ತಾನೆ, ಪ್ರೆಷರ್ ಇನ್ಸೈಡ್ ದ ಬಾಯ್ಲರ್ ಕೊಟ್ಟಿರ್ತಾನೆ. ಆವಾಗ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರೆ ಆಯ್ತು. ಇದು ಅಪ್ಲಿಕೇಶನ್ ಓರಿಯೆಂಟೆಡ್ ಪ್ರಾಬ್ಲಮ್ಸ್. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಇದೇ ತರ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೋಬೇಕು. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ.